ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಇದೆ, ಮನಸ್ಸಿಗೆ ಶಾಂತಿ ಇದೆ. ಮಧ್ಯಾಹ್ನ 2 ಗಂಟೆವರೆಗೂ ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಉನ್ನತ ಸ್ಥಿತಿ, ಅಂದುಕೊಂಡಂತಹ ಕೆಲಸಗಳನ್ನು ಸಾಧನೆ ಮಾಡ್ತಕ್ಕಂಥದ್ದು. ಜೊತೆಗೆ ಇವತ್ತು ಇವತ್ತು ಸಂಧ್ಯಾಕಾಲದಲ್ಲಿ ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಈ ಸಮಯದಲ್ಲಿ ನಿಮ್ಮ ಇಷ್ಟದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದ ಕಂದು ಬಣ್ಣದ ಆಕಳಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಬಲದಲ್ಲಿ ಸಿಂಹರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಮಾಡುವಂತಹ ಕೈಂಕರ್ಯಗಳು ಯಾವುದೂ ತೃಪ್ತಿಕರವಾಗಿಲ್ಲ, ಆರ್ಥಿಕ ಪರಿಸ್ಥಿತಿ, ಹಣದ ಮುಗ್ಗಟ್ಟು, ಅನಾರೋಗ್ಯ ಸಮಸ್ಯೆ, ಹೀಗೆ ಒಂದಲ್ಲ ಒಂದು ಕಡೆ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಾ ಇರುತ್ತೆ. ಆದರೆ ಸಮಸ್ಯೆ ಏನೇ ಆದರೂ ನಿಮ್ಮ ಹೃದಯ ಶ್ರೀಮಂತಿಕೆಯಿಂದ ಬಂದದ್ದೇನೇ ಬರಲಿ, ಶ್ರೀನಿವಾಸನ ದಯ ಹೊಂದಿರಲಿ, ಅಥವಾ ನೀವು ನಂಬಿರತಕ್ಕಂತಹ ದೈವದ ಸಂಕಲ್ಪ ಒಂದಿದ್ದಂಗೆ ಆಗಲಿ ಅಂಥೇಳಿ ಒಂದು ತರಹದ ಮಂಡಧೈರ್ಯ ಮಾಡ್ತಿರ್ತೀರಿ. ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರ ಅಥವಾ ನಿಮ್ಮ ಸ್ವಂತವಾಗಿ ನೀವು ಆಲೋಚಿಸಬೇಕಾಗಿರತಕ್ಕಂಥ ವಿಚಾರಗಳಲ್ಲೂ ಸಹಿತ ಭಾಳಷ್ಟು ನೆಗ್ಲೆಕ್ಟ್ ಮಾಡ್ತೀರಿ, ಯಾವುದನ್ನೂ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಆದರೆ ಸಿಂಹರಾಶಿಯವರು ಇವತ್ತು ಮಧ್ಯಾಹ್ನ 2ರಿಂದ 6ರವರೆಗೂ 2ರಿಂದ 6 ಗಂಟೆ ಒಳಗಾಗಿ ಸ್ವಲ್ಪ ಸಮಸ್ಯೆಗಳು ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ. ಜೊತೆಗೆ ಅಪರೂಪವಾದಂತಹ ಒಬ್ಬ ಸ್ನೇಹಿತನ ಅಥವಾ ಒಬ್ಬ ಸ್ನೇಹಿತೆಯ ಒಂದು ವಿಶೇಷವಾದಂಥ ಸ್ನೇಹವನ್ನು ಬೆಳೆಸ್ತೀರಿ. ಇವತ್ತಿನ ದಿವಸ ನೀವು ಮಾಡುವಂತಹ ಯಾವುದೇ ಒಂದು ಕೈಂಕರ್ಯಗಳಾದರೂ ಮಾಧ್ಯಾಹ್ನಿಕದ ನಂತರ ಮುಂದುವರಿಸುವಂಥದ್ದು ಭಾಳಷ್ಟು ಉತ್ತಮ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಇವತ್ತಿನ ದಿವಸ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ, ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ತುಳಸಿಯ ತೀರ್ಥವನ್ನು ತೆಗೆದುಕೊಂಡು ನಂತರ ಆಚೆ ಹೊರಡೋದು ಭಾಳಷ್ಟು ಉತ್ತಮ, ಹೆಚ್ಚು ಆರೋಗ್ಯಕರ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ ಮತ್ತು ಮಾಡುವಂತಹ ಪ್ರತಿಯೊಂದು ಕೈಕರ್ಯಗಳಲ್ಲೂ ಸಹಿತ ಲಾಭವೂ ಹೊಸದಾಗಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳ ಬಗ್ಗೆ ನಿಮ್ಮ ಆಲೋಚನೆ ಏನಿದೆಯೋ ಅದಕ್ಕೆ ತತ್ಪ್ರಮಾಣವಾಗಿ ಇವತ್ತು ಲಾಭವನ್ನೇ ನೋಡ್ತೀರಿ, ಹೆಚ್ಚು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಕನ್ಯಾರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾವುದೇ ಸಮಸ್ಯೆಗಳು ಬಂದರೂ ಅನಾರೋಗ್ಯ ಸಮಸ್ಯೆ ಅಂತ ಗೊತ್ತಾದರೆ ಅದರ ಹಿಂದಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ, ಅಥವಾ ಅದಕ್ಕೆ ಬೇಕಾದಂಥ ವೈದ್ಯಶಾಸ್ತ್ರದಲ್ಲಿ ವೈದ್ಯರ ಸಹಾಯ ತೆಗೆದುಕೊಂಡು ಬೇಕಾದಷ್ಟು ಔಷಧಿ ತೆಗೆದುಕೊಳ್ಳೋದ್ರಿಂದ ಅದನ್ನು ಅಲ್ಲಿಂದಲ್ಲೇ ನಿಲ್ಲಿಸ್ಬೋದು. ಯಾಕೆಂದರೆ ಕನ್ಯಾರಾಶಿಯವರಿಗೆ ಯಾವುದೇ ಒಂದು ಸಣ್ಣ ಸಮಸ್ಯೆಯನ್ನು 4 ದಿನ ಬಿಟ್ಟರೆ ಅದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುತ್ತೆ. ಅದರಿಂದ ಬಂದಂತಹ ಸಮಸ್ಯೆಗಳನ್ನು ಅಲ್ಲಿಂದಲೇ ಸರಿಪಡಿಸ್ಕೊಳ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಬನ್ನಿ, ಈಗ ಮತ್ತಷ್ಟು ಕಾರ್ಯಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್, ನಾವು ಮೈಸೂರಿಂದ ಪದ್ಮಾವತಿ ಅಂತ ಮಾತಾಡ್ತಿದ್ದೀವಿ. ಯಾರ ಬಗ್ಗೆ ಮಾತಾಡ್ತೀರಮ್ಮ? ನಮ್ಮ ಮಗನ ಬಗ್ಗೆ ಮಾತಾಡ್ಬೇಕಿತ್ತು. ಇದರ ಮಗ ಜೊತೆಯಲ್ಲಿ ಇದ್ದಾರೆ. ಸರಿಮ್ಮ, ಮಾತಾಡಿ. ಆಯ್ತು. ಹಲೋ. ನಮಸ್ತೆ ಗುರುಜಿ, ನಿಮ್ಮ ಪಾದಗಳಿಗೆ ನಮಸ್ಕಾರ. ನಮಸ್ಕಾರಮ್ಮ, ಹೇಳಿಮ್ಮ. ನಮಸ್ಕಾರ. ನಮ್ಮ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಗುರುಜಿ. ಹೇಳಿಮ್ಮ, ಏನು ವಿಚಾರ ತಾಯಿ? ಒಂದು ಯಾವ ಕಡೆನೂ ಒಂದ್ ಕಡೆ ಕೆಲಸ ನೆಲೆ ಆಗ್ತಾ ಇಲ್ಲ ಗುರುಜಿ. ಅವನೇ ನಮ್ಮ ಮನೆಗೆ ಆಧಾರ. ಏನು ತುಂಬಾ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ. ಮಗ ಏನು ಓದಿದ್ದಾನೆ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.